ನೀವು ಮೊನ್ನೆ ಟಿ ವಿ ನೋಡಿದ್ರಾ? ಇದು ಯಾರೋ ಇಬ್ರು ಗಂಡ ಹೆಂಡತಿ ಹನಿಮೂನ್ಗೆ ಹೋಗ್ಬಿಟ್ಟು ಹೌದು, ಅದೇ ಮರ್ಡರ್ ಮಾಡಿದ್ದು. ಅದೆಲ್ಲ ಇದು ಕರ್ಕೊಂಡು ಹೋಗ್ಬಿಟ್ಟು ಹೆಂಡ್ತಿನೇ ಸಾಯಿಸ್ಬಿಟ್ಟು ಸ್ಟೋರಿ ಎಲ್ಲ ನೋಡಿದ್ನಲ್ಲ. ನೋಡ್ಬಿಟ್ಟು ನನಗೆ ಕಡೆನಲ್ಲಿ ಹೊಟ್ಟೆ ಉರಿದ್ಬಿಟ್ಟು ಅದಕ್ಕೆ ಹೇಳೋದು ಹೆಂಡ್ತಿ ಕರ್ಕೊಂಡು ಹನಿಮೂನ್ಗೆ ಹೋಗ್ಬಾರ್ದು ಅಂತ ಅಂದೆ. ತಪ್ಪ ಮೇಡಮ್ ಅದು? ಏನಿಲ್ಲ, ಕ್ಯಾಶುವಲ್ ಆಗಿ ನೀವ್ ಹೇಳಿದಿರ. ಅವರು ನನ್ಗೆ ಹೇಳ್ತಾರೆ ಅಂತ ಅವ್ರು ಅನ್ಕೊಂಡ್ರೆ ಏನ್ ಮಾಡ್ತೀರಾ? ಈಗ ಮೇಡಮ್ ಐಸ್ ಕ್ರೀಮ್ ಕಳ್ಳ ಅಂದ್ರೆ ಇವ್ರ ಮನೆ ಫ್ರಿಜ್ ಮುಟ್ಟಿ ಯಾಕೆ ನೋಡ್ಕೋಬೇಕು ಅವರು? ನೀವ್ ಹೆಣ್ಮಕ್ಳಲ್ವಾ, ನಮ್ಗೆ ಅಂದ್ರೆ ಇದು ನಮ್ಗೂ ಏನ್ ಹೇಳ್ತಿರಲ್ಲ, ಗಂಡ್ಮಗ ಆಗಿ ತಾಯಿ ಜೀವನ ಅಲ್ಲ ಸರ್ ಅದು. ಜಯಿಸ್ಬೇಕು, ಹೆಂಡತಿ ಮಕ್ಳ ಹತ್ರ ಏನೇ ಬಂದ್ರು ಜಯಿಸಿ ಜೀವನ ನಡೆಸ್ಬೇಕು. ನಮಸ್ಕಾರಗಳು ಎಲ್ಲ ನಗೋಮುಗ್ಧ ಮನಸ್ಸುಗಳಿಗೆ. ನಿಮ್ಮ ಆರ್ಜೆ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸಕ್ಕದಾಗಿರೋ ಮಾರ್ನಿಂಗಲ್ಲಿ ಇವತ್ತಿನ ಟ್ರ್ಯಾಪ್ ಮಾಡೋಕ್ಕೆ ನಾನು ಹೊರಟಿರೋ ವಿಚಾರ ಬಂದು, ತಾವೆಲ್ಲ ನೋಡಿರ್ತೀರ ಟಿ ವಿನಲ್ಲಿ ಸಿಕ್ಕಾಪಟ್ಟೆ ಸುದ್ದಿಯಾದಂಥ ವಿಚಾರ. ಹನಿಮೂನ್ ಕರ್ಕೊಂಡೋಗಿ ಗಂಡನನ್ನೇ ಮರ್ಡರ್ ಮಾಡಿದಂಥ ಒಂದು ಮ್ಯಾಟ್ರ್ ಮೇಲೆ ಇವತ್ತು ನಾನೊಂದು ಪ್ರ್ಯಾಂಕ್ ಮಾಡ್ತಾ ಇದ್ದೀನಿ, ಕಾಯಿ ಹಾರಿಸ್ತಾ ಇದ್ದೀನಿ. ಈ ನಂಬರ್ ಕೊಟ್ಟಿರೋದು ನನಗೆ ಗೌತಮ್ ಅಂತೇಳಿ, ಅವ್ರ ವೈಫ್ಗೆ ಸಖತ್ತಾಗಿ ಟ್ರ್ಯಾಪ್ ಮಾಡಿ ಬಕ್ರ ಮಾಡಿ ಅಂದ್ಕೊಟ್ರೆ. ಬನ್ನಿ ಕಾಲ್ ಮಾಡುವ. ಅಪೂರ್ವ ಅಂತ ಇವ್ರ ಹೆಸರು. ಹಲೋ, ಇದಾ ನೀವು ಅಪೂರ್ವ ಅವರ ಮಾತಾಡೋದು? ಅಪೂರ್ವನ ಹೇಳಿ. ಎಲ್ಲಿದ್ದೀರಾ ನೀವು? ಮನೇಲಿದ್ದೀವಿ. ಹೇಳಿ ಸರ್. ಎಲ್ಲೇಳಿ ನಿಮ್ಮ ಮನೆ ಬರೋದು ಇವರೇ? ಹೆಬ್ಬಾಳಲ್ಲಿ. ಅದೇ ಇದು ದೊಡ್ಡದು ಒಂದು ಶಾಪಿಂಗ್ ಮಾಲ್ ಇದೆಯಲ್ಲ, ಅದ್ರ ಡೌನ್ ತಾನೆ, ಅಲ್ಲೇ ತಾನೆ? ಇಲ್ಲ ಇಲ್ಲ, ಇಲ್ಲೇ ಮಾನಸ ಭಂಡಾರ ಹತ್ರ. ಪ್ರಾವಿಷನ್ ಸ್ಟೋರು? ಹಾಂ. ಯಾರು ಸರ್ ನೀವು? ನಾನು ಇಲ್ಲಿ ರವಿ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ಸ್ವಲ್ಪ ನನ್ನ ವೈಫಿಗೆ ಫೋನ್ ಮಾಡ್ಬಿಟ್ಟು ಕನೆಕ್ಟ್ ಮಾಡ್ತೀರಾ? ರವಿ ಅಂತ ಸರಿ ಗೊತ್ತಾಯ್ತು. ನನ್ನ ನಂಬರ್ ಎಲ್ಲಿತ್ತು ನಿಮಗೆ? ನಾನು ನನ್ನ ಹೆಂಡತಿ ಮೊಬೈಲಿಂದ ತಗೊಂಡಿದ್ದು. ನಿಮ್ಮ ವೈಫ್ ಹೆಸರು? ಕೋಮಲ ಅಂದ್ಬಿಟ್ಟು. ನಂಗೆ ಅವ್ರ ಫ್ರೆಂಡೇ ಇಲ್ವಲ್ಲ. ಮತ್ತು ಅವಳ ಮೊಬೈಲಲ್ಲಿ ನಿಮ್ಮ ನಂಬರ್ ಹೆಂಗೆ ಬಂತು? ಏನು ಮಾಡ್ಕೊಂಡ್ರೆ ನೀವು? ಟೈಲರಾ ನೀವು? ಇಲ್ಲ ಸರ್, ನಾನು ಹೌಸ್ ವೈಫ್, ಮನೇಲಿ ಇದ್ದೀನಿ. ನಾನೇನು ಕೆಲಸಕ್ಕೇನು ಹೋಗಲ್ಲ. ಮನೆ ಅವ್ರು ಯಾರು ಅಂತಾನೆ ನನಗೆ ಗೊತ್ತಿಲ್ಲ ಸರ್. ಬಟ್ ಈ ನಂಬರ್ ನಂದೇನೆ. ಅವ್ರ ಕೋಮಲ ಅನ್ನೋರು ನನಗೆ ಆಲ್ಮೋಸ್ಟ್ ಯಾರು ಫ್ರೆಂಡ್ಸ್ ಇಲ್ಲ ಸರ್. ಮತ್ತೆ ಇವ್ರ ಮೊಬೈಲಲ್ಲಿ ನಿಮ್ಮ ನಂಬರ್ ಹೆಂಗೆ ಬಂತು? ಗೊತ್ತಿಲ್ವಲ್ಲ ಸರ್. ಏನು ಸೇವ್ ಮಾಡ್ಕೊಂಡಿದ್ದಾರೆ? ಏನು ನಿಮ್ಮ ಹೆಸರೇ ಅಪೂರ್ವ ಅಂತಾನೆ ಮಾಡ್ಕೊಂಡಿರೋದು. ಹೌದಾ? ಗೊತ್ತಿಲ್ಲ ಸರ್ ನನಗೆ. ನಾನು ಒಟ್ನಲ್ಲಿ ನಾನು ಕೋಮಲ ಅನ್ನೋರು ಯಾರು ಫ್ರೆಂಡ್ಸ್ ಇಲ್ಲ ಸರ್. ನಂಗೆ ಇರೋದೇ ಒಂದು 3-4 ಜನ, ಅದು ನನ್ನ ಕಸಿನ್ಸ್ ಅಷ್ಟೇನೆ. ಬಟ್ ಅನ್ನೋದಾದ್ರೆ ಯಾರು ಫ್ರೆಂಡ್ಸ್ ಇಲ್ಲ ಸರ್. ಬಟ್ ಇಲ್ಲಿ ಏನೇನೋ ನಡೀತಾ ಇದೆ ಮೇಡಮ್ ನಮ್ಮ ಮನೆಯಲ್ಲಿ. ಏನು ಎತ್ತ ಅಂತ ನನಗೂ ಗೊತ್ತಾಗ್ತಿಲ್ಲ. ನನಗೂ ತಲೆ ಕೆಟ್ಟೋಗಿ ನಾನು ಮನೆ ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಅವ್ರು ನಿಮ್ಮ ವೈಫ್ ಏನು ಕೆಲಸ ಮಾಡುತ್ತೆ ಸರ್? ಅವಳು ಹೌಸ್ ವೈಫೇ ಮೇಡಮ್, ಮನೆ ಬಿಟ್ಟು ಈಚೆ ಬರಲ್ಲ ಅವಳು. ಮತ್ತೆ ನನ್ನ ನಂಬರ್ ಹೆಂಗ್ ಹೋಯ್ತು ಅಂತ ನನಗೆ ಈಗ ಕನ್ಫ್ಯೂಸ್ ಆಗ್ತಿದೆ. ಆಲ್ಮೋಸ್ಟ್ ನಂಗೆ ಯಾರು ಫೋನೇ ಮಾಡಲ್ಲ ಮನೆಯವ್ರು ಬಿಟ್ಟು. ಇವತ್ತೇ ನಿಮ್ಮ ಫೋನ್ ನಂಬರ್ ಬಂದಿರೋದು. ಯಾರಪ್ಪ ಈಗ ಫೋನ್ ಮಾಡೋರೆ ಅಂತ ನಾನು ಗೆಸ್ ಮಾಡಿದ್ದೆ. ಬಟ್ ನನಗೆ ಇಲ್ಲಿ ಹುಚ್ಚಿಡಿತೈತೆ. ಇಲ್ಲಿ ಏನು ಎತ್ತ ಒಂದೊಂದು ಚಿಕ್ಕ ಚಿಕ್ಕ ಮಾತುಗೂ ಮನೇಲಿ ದೊಡ್ಡ ದೊಡ್ಡ ಜಗಳಗಳು ನಡೀತೈತೆ. ನೀವು ಮೊನ್ನೆ ಟಿ ವಿ ನೋಡಿದ್ರಾ? ಇದು ಯಾರೋ ಇಬ್ರು ಗಂಡ ಹೆಂಡತಿ ಹನಿಮೂನ್ಗೆ ಹೋಗ್ಬಿಟ್ಟು ಹೌದು, ಅದೇ ಮರ್ಡರ್ ಮಾಡಿದ್ದು. ಅದೆಲ್ಲ ಇದು ಕರ್ಕೊಂಡು ಹೋಗ್ಬಿಟ್ಟು ಹೆಂಡ್ತಿನೇ ಸಾಯಿಸ್ಬಿಟ್ಟು. ಹೌದು, ನೋಡಿದ್ದೀನಿ. ಹೇಳಿ ಸರ್. ಅದು ಯಾವುದೋ ನ್ಯೂಸ್ ಬರ್ತಾಯಿತ್ತು ಟಿ ವಿನಲ್ಲಿ. ಇವಳು ಅದನ್ನ ಹಾಕೊಂಡು ನೋಡ್ತಿಲ್ಲ. ನಾನು ಅದು ನೋಡ್ಬಿಟ್ಟು ತಡಿನಾಡ್ದೆ. ಎಂಥ ಗಂಡಸ್ಗೂ ಒಂಥರ ಚುರುಕಂತದಲ್ವ ನೋಡ್ತಿದ್ರೆ. ಸ್ಟೋರಿ ಎಲ್ಲ ನೋಡಿದ್ನಲ್ಲ. ನೋಡ್ಬಿಟ್ಟು ನನಗೆ ಕಡೆನಲ್ಲಿ ಹೊಟ್ಟೆ ಉರಿದ್ಬಿಟ್ಟು ಅದಕ್ಕೆ ಹೇಳೋದು ಹೆಂಡ್ತಿ ಕರ್ಕೊಂಡು ಹನಿಮೂನ್ಗೆ ಹೋಗ್ಬಾರ್ದು ಅಂತ ಅಂದೆ. ತಪ್ಪ ಮೇಡಮ್ ಅದು? ಏನಿಲ್ಲ, ಕ್ಯಾಶುವಲ್ ಆಗಿ ನೀವ್ ಹೇಳಿದಿರ. ಅದನ್ನೇ ಮನ್ಸಿಗೆ ಹಾಕೊಂಡು ನನಗೆ ಯಾಕೆ ಅರಿಸಿರ ಸುಮ್ಮನೆ ಆಯ್ತು. ಇಲ್ಲ ಮೇಡಮ್, ಇಲ್ಬೇಡಿ. ಒಳ್ಳೆಯ ಕಾಲ ಇಲ್ಲ ಈಗ. ಅದಕ್ಕೆ ನೀವೇನ್ ಮಾಡಕ್ ಆಯ್ತಿದೆ? ಅವ್ರವ್ರು ಏನೇನೋ ಮಾಡ್ತಿದ್ರೆ ಹೇಳಿ. ಅಲ್ಲ ಆಗಿದ್ದಕ್ಕೆ ತಾನೇ ನಾನು ಹೇಳಿದ್ದು. ಅವರು ನನ್ಗೆ ಹೇಳ್ತಾರೆ ಅಂತ ಅವ್ರು ಅನ್ಕೊಂಡ್ರೆ ಏನ್ ಮಾಡ್ತೀರಾ? ಈಗ ಮೇಡಮ್ ಐಸ್ ಕ್ರೀಮ್ ಕಳ್ಳ ಅಂದ್ರೆ ಇವ್ರ ಮನೆ ಫ್ರಿಜ್ ಮುಟ್ಟಿ ಯಾಕೆ ನೋಡ್ಕೋಬೇಕು ಅವರು? ನೀವ್ ಹೆಣ್ಮಕ್ಳಲ್ವಾ, ನಮ್ಗೆ ಅಂದ್ರೆ ಇದು ನಮ್ಗಂತಾರೆ ಅಂತ ಒಂದ್ ಫೀಲ್ ಆಗುತ್ತೆ. ಎಲ್ಲಾನು ನಿಮ್ಮ ಬಣ್ಣಕ್ಕೆ ಯಾಕೆ ಹೋಲಿಕೆ ಮಾಡ್ಕೋತೀರಿ ನೀವು? ಅವ್ನು ಹೆಂಡ್ತಿನ ಕರ್ಕೊಂಡು ಹೋಗಿದ್ದು ತಾನೇ ಹಂಗಾಗಿದ್ದು. ಕರ್ಕೊಂಡು ಹೋಗದೆ ಇದ್ರೆ ಆಯ್ತಿತ್ತಾ? ಇದು ನಡೀತಿತ್ತಾ? ನಾನು ಅದಕ್ಕೆ ಹೇಳಿದೆ, ಅದಕ್ಕೆ ಹೆಂಡ್ತಿನ ಕರ್ಕೊಂಡು ಹನಿಮೂನ್ಗೆ ಹೋಗ್ಬಾರ್ದು ಅಂತ.
ಹೋಗ್ಲಿ ಬಿಡಿ ಸರ್ ಮಾತಾಡ್ತೀರ ಬಿಡೋದಲ್ಲ ನನಗೆ ಮನೆಗಳಿಗೆ ಹತ್ರ ಏನ್ ಪ್ರಯೋಜನ ಅಲ್ವಾ? ಪ್ರಯೋಜನ ಎಲ್ಲ ಹೋದ್ರು ಬಾಗ್ಲು ತೆಗಿತಾ ಇಲ್ಲ. ಹೋಗೋ ನಿಮ್ಮನ್ಗೆ ಅಂತಾಳೆ. ನಿಮ್ ವೈಫ್ ಹೆಸರು ಒಂದೇ ಹೆಸರಾ ನಿಮ್ ವೈಫ್ದು? ಬೇಬಿ ಅಂತಾರೆ. ಬೇಬಿ ಯಾರು ಅಂತಾನೆ ನಂಗೆ ಐಡಿಯಾನೇ ಇಲ್ಲ ಸರ್, ಯಾರ ಫ್ರೆಂಡ್ ಅವರು ಅಂತ. ಹಾಲು ಬಿದ್ದೋರ್ಲಿ ಅದು ಬಿಡಿ ಮೇಡಮ್. ಮನೆಗೆ ಹೋಗ್ಬಿಟ್ಟು ಡೋರ್ ಲಾಕ್ ಮಾಡಿ ಬೆಲ್ ಮಾಡಿದ್ರೆ ಹನಿಮೂನ್ಗೆ ಹೋಗು ಅಂತಾಳೆ. ಯಾರ ಜೊತೆ ಹೋಗ್ಲಿ? ಹೋಗ್ಲಿ ಬಿಡಿ, ಒಂದ್ ಮಾತು ಬರುತ್ತೆ ಹೋಗುತ್ತೆ, ನೀವೇ ಅಡ್ಜಸ್ಟ್ ಮಾಡ್ಕೋಬೇಕಲ್ವಾ? ಅಯ್ಯೋ ಎಷ್ಟು ಒಂದು ಸೋಲ್ಲಿ ನಾನು ನಂಗೆ ಸೋಚು ಸಾಕಾಗ ಸತ್ತೋಗಿದ್ದೀನಿ ನಾನು. ನಂಗೆ ಆಗಲ್ಲ ಜೀವನ ಅಂದಮೇಲೆ ಅದೇನೆ. ಇಲ್ಲ ದಯವಿಟ್ಟು ಪ್ಲೀಸ್ ನನಗೆ ಬಿಟ್ಬಿಡಿ, ನಾನು ಮಣ್ಣು ಮಾಡ್ಬಿಡಿ, ಮತ್ತೆ ಸುಟ್ಬಿಡಿ. ಹೋಗ್ಲೇ ನಿಮ್ ವೈಫ್ ನಮ್ಗೆ ಗೊತ್ತಿದ್ರೆ ಸತ್ಯವಾಗ್ಲೂ ನಾನು ಹೇಳ್ತಾ ಇದ್ದೆ ಅವ್ರಿಗೆ. ಹೋಗ್ಲೇ ಅವ್ರ ನಂಬರ್ ಇದ್ರೆ ಸೆಂಡ್ ಮಾಡಿ ಮಾತಾಡ್ತೀನಿ. ಅಯ್ಯೋ ಈಗ ಅರ್ಧ ಸತ್ತೋಗಿದ್ದೀನಿ, ನೀವು ಮಾಡಿ ಪೂರ್ತಿ ಸಾಯಿಸ್ಬಿಡ್ತಾಳೆ ನನ್ನ. ದಯವಿಟ್ಟು ಹೋಗ್ಬಿಡಿ. ನನಗೆ ನಂದು ಒಂದು TV ಚಾನಲಲ್ಲಿ ಸ್ಟೋರಿ ಆಗ ನನಗಿಷ್ಟ ಇಲ್ಲ. ಹೋಗ್ಲಿ ಬಿಡಿ ಸರ್ ಆಯ್ತು. ಅಲ್ಲ ನಾನು ಅಂದಿದ್ದು ತಪ್ಪಲ್ಲ, ಅದು ಅವ್ರ ಮುಂದೆ ಅಂದ್ರೆ ಅವ್ರಿಗೂ ಅನ್ವಯ. ಅದು ಒಂದು ಕ್ಯಾಶುವಲ್ ಆಗಿ ಹೆಣ್ಮಕ್ಳು ಅಂದ್ಮೇಲೆ ನಮ್ಗೆ ಅಂತ ಅನ್ಕೊಂತೀವಲ್ಲ. ಹೆಂಗ್ ಅನ್ಕೊಂಡ್ಬಿಡ್ತಾರೆ? ಒಬ್ಬೊಬ್ರು ಭಾವನೆ ಒಂದೊಂದ್ ರೀತಿ ಈಗ ಇರುತ್ತೆ. ನಿಮ್ಮ ಏಜ್ ಮಾಡ್ರೆ ನಿಮ್ಗೆ ಅಂದ್ರು ಅಂತ ಅನ್ಕೊಳ್ಳಿ. ಏನ್ ಮಾಡಕ್ಕಾಯ್ತದೆ? ಹ್ಞೂ ಅಂತ ಹೇಳ್ತೀನಿ ಅಷ್ಟೇ. ಶ್ರೀರಾಮಚಂದ್ರ ನಿಮ್ ಗಂಡ ಗೊತ್ತು ಅನ್ಕೊಂಡು ನಿಮ್ಮ ಪಾಡಿಗೆ ನೀವು ಸುಮ್ಮನಿರ್ತೀರಿ, ಕರೆಕ್ಟಾ? ಹೌದು. ಹೋಗ್ಲಿ ಹೋಗ್ಲಿ ಬಿಡಿ, ಸುಮ್ಮನಿರಿ, ತಪ್ಪೇನಿಲ್ಲ. ಇಲ್ಲ ನಂಗೆ ಎಷ್ಟು ನೋವಾಯ್ತು. ಏನ್ ಹೇಳ್ತಿರಲ್ಲ, ಇನ್ನೇನ್ ಮಾಡಿ ಸತ್ತೋಗ್ಲ ಗಂಡ್ಮಗ ಆಗಿ ತಾಯಿ ಜೀವನ ಅಲ್ಲ ಸರ್ ಅದು. ಜಯಿಸ್ಬೇಕು, ಹೆಂಡತಿ ಮಕ್ಳ ಹತ್ರ ಏನೇ ಬಂದ್ರು ಜಯಿಸಿ ಜೀವನ ನಡೆಸ್ಬೇಕು, ಸತ್ತೋಗೋದಲ್ಲ. ಯಾರೇ ಆದ್ರೂ ಅಷ್ಟೇ, ನಮ್ ಸಂಸಾರ ಅಂತ ಅಂದ್ರು ಅಷ್ಟೇ ಅಲ್ವಾ? ಎಲ್ಲ ದಿನಚರಿ ನಡೀತಾ ಇರ್ತದೆ ಮನೆಯಲ್ಲಿ. ಎಲ್ಲಾನು ನಿಭಾಯಿಸ್ಬೇಕಲ್ವ ಸರ್? ಎಲ್ಲಾನು ಹೊಂದಾಣಿಕೆಯಿಂದ ಯಾರು ಇರಲ್ಲ. ಒಂದ್ ಮಾತು ಬರುತ್ತೆ ಹೋಗುತ್ತೆ. ಆ ಸ್ಟೋರಿ ನೋಡಿದಾಗಲೇ ನಂಗೆ ಅರ್ಥ ಆಯ್ತು. ಅವಳು ನೋಡಿ ಅವಳ ಗಂಡಂಗೆ ಇರಪ್ಪರ ಮದುವೆಗೆ ಹಾಕಿದ್ರಲ್ಲ ಒಡವೆ ಪಡವೆ ಎಲ್ಲ, ನೀನು ಒಡವೆ ಇಂಥ ಒಡವೆನೇ ಎಲ್ಲ ಮದುವೆ ಒಡವೆನೇ ಹಾಕವ, ಇಬ್ರು ಹನಿಮೂನ್ಗೂ ಒಡವೆ ಹಾಕೋ. ಆ ದಡ್ಡನ್ಗೆ ಅಷ್ಟಾರು ಗೊತ್ತಾಗ್ಲಿಲ್ವಾ ಅವನಿಗೆ? ಒಂದು ಟೈಮ್ ಮುಗ್ದೈತಲ್ಲ, ಏನ್ ಮಾಡಕೈತಿದೆ? ಎಲ್ಲ ಒಂದೊಂದ್ಸಲ ದಡ್ರ ಆಗ್ಬೇಕಲ್ಲ. ನೋಡಿ ಲಾಸ್ಟ್ ಹನಿಮೂನ್ ಆಗೋಯ್ತು ಒಂದು. ಹೋಗ್ಲಿ ಬಿಡಿ, ಅವ್ರದ್ದು ಓದೋರು ಹೋದ್ರು, ಅದು ಅವರು ನಿಮ್ ವೈಫ್ ಆತರ ತಿಳ್ಕೊಂಡಿರೋದು, ಏನ್ ಮಾಡಕ್ಕಾಗುತ್ತೆ? ಅಲ್ಲ ತಪ್ಪೇನು, ಅವರು ನೀಟಾಗಿ ಅರ್ಥ ಮಾಡ್ಕೊಂಡಿದ್ರೆ ಸರಿ ಹೋಗ್ತಿ. ತಪ್ಪೇನಿಲ್ಲ ಸರ್, ಅದು ನಮಗ್ ತಪ್ಪಿಲ್ಲ, ಅವ್ರಿಗೆ ತಪ್ಪಿರ್ಬೋದೇನೋ. ಈಗ ಹೆಂಗ್ ಸರಿ ಮಾಡ್ಲಿ ಅವ್ರಿಗೆ? ನೀವ್ ನಂಬರ್ ಕೊಟ್ರೆ ಬೇಕಾದ್ರೆ ಒಂದ್ ಮಾತಾಡ್ತೀನಿ, ಕೊಡಿ ಅಂದ್ರೆ ನೀವು ಕೊಡ್ತಾ ಇಲ್ಲಲ್ಲ. ಸರಿ ಕೊಡ್ತೀನಿ, ನನಗೋಸ್ಕರ ಒಂದು ಹೆಲ್ಪ್ ಮಾಡ್ತೀರಾ? ಹೇಳಿ. ಫೋನ್ ಮಾಡ್ಬಿಟ್ಟು ಹೇಳಿ ನಿಮ್ಮ ಹಸ್ಬೆಂಡು ಯಾರ ಜೊತೆ ಹನಿಮೂನ್ಗೆ ಹೋಯ್ತಾವ್ರೆ ಅಂತ. ಅದ್ಬೇಡ, ಅವ್ರೇನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಏನ್ ಮಾಡ್ತೀರಾ? ನೀವು ಕೊಡಿ, ನಾನು ನಿಜ ಖಂಡಿತವಾಗ್ಲೂ ಅವ್ರು ಕನ್ವಿನ್ಸ್ ಆಗೋ ತರ ನಾನು ಮಾತಾಡ್ತೀನಿ. ನೀವು ಕಳಿಸಿ, ನಾನು ಕಾಲ್ ಮಾಡ್ಬಿಟ್ಟು. ಬೇಡ ಹಿಂಗೆ ಲೈನಲ್ಲಿ ಇರ್ತೀನಿ, ಮಾಡಿ. ಹಲೋ ಸರ್, ನೀವು ಮಾತಾಡ್ತೀರಾ? ನಾವು ಮನೇಲಿ ಇದೀವಲ್ಲ, ನಮಗೂ ನಮ್ಮ ಯಜಮಾನ್ರಿಗೆ ನಿಮಗೂ ನಿಮ್ಮ ಯಜಮಾನ್ರಿದ್ರೆ ನನಗೂ ನನ್ನ ಹೆಂಡತಿ ಇಲ್ವಾ? ನಿಮ್ಮನ್ನ ಮಾಡಿ ಅಂತ ಹೇಳಿದ್ನಲ್ಲ ನಾನು. ಹೇಳಿ. ನೀವು ಹೇಳಿಲ್ಲ. ಸರಿ, ನಿಮ್ಮ ಬಗ್ಗೆ ಏನೇನೋ ದೊಡ್ಡದಾಗಿ ಬಿಲ್ಡಪ್ ಕೊಟ್ಬಿಟ್ಟಿದ್ರು ಅವ್ರು, ಹಂಗೆ ಹಿಂಗೆ ಅಂತ. ನೀವು ನೋಡಿದ್ರೆ ಒಳ್ಳೆ ಟುಸ್ಪಟಾಕಿ. ಓ ಸರ್, ಹೇಳಿ. ನಮ್ದು ಕಾಲ್ ವೇಟಿಂಗ್ ಬಂದ್ರೆ ನಮ್ಮ ಮನೆಯವರು ಕೇಳ್ತಿರ್ತಾನೆ. ಏನನ್ಬಿಟ್ಟು? ಹಲೋ, ಒಂದು ನಿಮಿಷ ಕೇಳಿ. ನಿಮ್ಮ ಯಜಮಾನ್ರು ಏನೂ ಕೇಳಲ್ಲ, ಯಾಕಂದರೆ ನಿಮ್ಮ ನಂಬರ್ ಕೊಟ್ಟಿದೆ ನಿಮ್ಮ ಯಜಮಾನ್ರು. ನಿಮ್ಮ ಜೊತೆ ಮಾತಾಡ್ತಿರೋದು ಅಪೂರ್ವ ಅವರೇ, RJ ಸುನಿಲ್ ಅಂತ ನನ್ನ ಹೆಸರು. ಆಹಾ, ಈ ಥರದ್ದು ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ಮ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ಅಪೂರ್ವ ಅವ್ರ ಯಜಮಾನ್ರು ನಿಮಗ್ ನಂಬರ್ ಕೊಟ್ರಾ? ಹೌದಾ? ಇರಿ, ನನ್ ಮಳಿಂಗೆ ಕಾನ್ಫಿಡೆನ್ಸ್ ಕಾಲ್ ಹಾಕ್ತೀನಿ, ಹಂಗೆ ಇರಿ. ನೀವ್ಯಾರೋ? ನಾನು ಅವ್ರ ಅಮ್ಮ ಮಾತಾಡ್ತಿರೋದು. ಗಂಡನೇ ಅಂತೆ, RJ ಸುನೀಲ್ ಅಂತೆ. ನೋಡಿ ನಮ್ಮ ಹೆಸರು ಹೇಳಿದ ತಕ್ಷಣ ಕಟ್ ಮಾಡಿಬಿಟ್ರು ಕಾಲ್ನ ಅವರೇನೆ. ಸಕ್ಕದಾಗಿರೋ ಮಾರ್ನಿಂಗಲ್ಲಿ ಈ ಒಂದು ಟ್ರ್ಯಾಪ್ನಲ್ಲಿ ಮುಗಿಸ್ತಾ ಮುಂದಿನ ಬೊಂಬಟಾಗಿರೋ ಟ್ರ್ಯಾಪಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ನೋಡ್ತಾರೆ, ನಗಿಸ್ತಾರೆ. ಯಾಕಂದರೆ ನಗೋದು ಭೋಗ, ನಗಿಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದನ್ನು ನಗ್ನಗ್ತಾ ಹ್ಯಾಪಿಯಿಂದ. ಇದು ನಿಮ್ಮ RJ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil Prank Calls.